ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಈ ದಿನ ನಾನು SSLCಯ ಇತಿಹಾಸ ಅಂದ್ರೆ ಹಿಸ್ಟ್ರಿಯ ಮೊದಲನೇ ಚಾಪ್ಟರ್ ದಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಇದು ಕರ್ನಾಟಕ KSEB ಸಿಲೆಬಸ್ಗೆ ಸಂಬಂಧಪಟ್ಟಿರುವಂತ ಒಂದು ಚಾಪ್ಟರು. ಆನ್ ದಿ ಡಿಮ್ಯಾಂಡ್ ಆಫ್ ಸೋ ಮೆನಿ ಸ್ಟೂಡೆಂಟ್ಸ್. ಸೊ ಹಿಸ್ಟ್ರಿನೂ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದಿ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಚಾಪ್ಟರ್ ಹೆಸರೇನು? ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಹೇಗಾಯಿತು ಅನ್ನೋದನ್ನ ಈ ಚಾಪ್ಟರ್ ಅಲ್ಲಿ ನಾವು ನೋಡ್ತೀವಿ. ಒಂದೊಂದೇ ಕಾನ್ಸೆಪ್ಟ್ ನ ನಾವು ಬ್ಯಾಟಲ್ ಆಫ್ ಬ್ಲಾಸಿ, ಬಕ್ಸರ್ ವಾರು, ಹಲವಾರು ಯುದ್ಧಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಈ ಒಂದು ಚಾಪ್ಟರ್ ನ ಪೀಠಿಕೆ, ಸೊ ಈ ಒಂದು ಚಾಪ್ಟರ್ ನ ಪೀಠಿಕೆ ಏನಿದೆಯಲ್ಲ, ಇಂಟ್ರೊಡಕ್ಷನ್ ಭಾಗ, ಇದನ್ನ ನೋಡೋಣ. ಸೊ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ನಮಗೆಲ್ಲ ಗೊತ್ತಿದೆ. ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕೆ ಅಂತ ಬಂದ್ರು. ಸುಮಾರು 200 ವರ್ಷಗಳ ಕಾಲ ಏನ್ ಮಾಡಿದ್ರು, ನಮ್ಮನ್ನ ಆಳ್ವಿಕೆ ಮಾಡಿರೋದು ಗೊತ್ತಿದೆ. ಅವೆಲ್ಲ ಹೇಗ್ ಸ್ಟಾರ್ಟ್ ಆಯಿತು ಅನ್ನೋದನ್ನ ಈ ಚಾಪ್ಟರ್ ನಾವು ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಮೇಜರ್ ಆಗಿ ಬರುವಂತದ್ದು ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್ ಅನ್ನೋ ಒಂದು ನಗರ ಎಷ್ಟು ರೋಲ್ ನ ಪ್ಲೇ ಮಾಡುತ್ತೆ ನೋಡಿ. ಇಲ್ಲಿ ದೇರ್ ವರ್ ಟ್ರೇಡ್ ಅಂಡ್ ಕಾಮರ್ಸ್ ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪ್. ಪ್ರಾಚೀನ ಕಾಲದಿಂದಲೂ ಕೂಡ ಭಾರತ ಮತ್ತೆ ಯುರೋಪ್ ಕಂಟ್ರಿಗಳ ಮಧ್ಯೆ ಏನಿತ್ತಂತೆ, ವ್ಯಾಪಾರ ಸಂಬಂಧ ಇತ್ತಂತೆ. ವ್ಯಾಪಾರ ಮತ್ತೆ ವಾಣಿಜ್ಯ ಸಂಬಂಧ ಇತ್ತು. ಯಾವ್ಯಾವ ಕಂಟ್ರಿ? ಇಂಡಿಯಾ ಮತ್ತೆ ಯುರೋಪಿಯನ್ ಕಂಟ್ರಿ. ಯಾಕೆ ವ್ಯಾಪಾರ ಸಂಬಂಧ ಇತ್ತು ಅಂತೆ? ದೇರ್ ವಾಸ್ ಗ್ರೇಟ್ ಡಿಮ್ಯಾಂಡ್ ಫಾರ್ ಇಂಡಿಯನ್ ಪೆಪ್ಪರ್, ಕಮಿನ್, ಸಿನ್ನಾಮನ್, ಕಾರ್ಡಮಮ್. ಅಂದ್ರೆ ಭಾರತದ ಸಾಂಬಾರು ಪದಾರ್ಥಗಳಿಗೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ತುಂಬಾನೇ ಡಿಮ್ಯಾಂಡ್ ಇತ್ತು. ಹಾಗಾಗಿ ಆ ಭಾರತ ಮತ್ತೆ ಯುರೋಪಿಯನ್ ಕಂಟ್ರಿಗಳ ಮಿಡ್ಲಲ್ಲಿ ವ್ಯಾಪಾರ ಸಂಬಂಧ ನಡೀತಾ ಇತ್ತು. ಎಲ್ಲಿವರೆಗೆ? ಮಧ್ಯಕಾಲೀನ ಭಾರತ ಅಂತ ಮಿಡಲ್ ಏಜಸ್ ವರೆಗೂ ಕೂಡ ನಡೀತು ಅಂತ ಇತಿಹಾಸಕಾರರು ಹೇಳ್ತಾರೆ. ಸೊ ಇಲ್ಲಿ ದಿ ಅರಬ್ ಮರ್ಚೆಂಟ್ಸ್ ಕ್ಯಾರಿಡ್ ಏಷಿಯನ್ ಮರ್ಚೆಂಡೈಸ್, ಅಂದ್ರೆ ಏಷಿಯನ್ ಕಂಟ್ರೀಸ್ ಅಲ್ಲಿ ಸಿಗುವಂತ ಸರಕುಗಳನ್ನ ಅರಬ್ನ ವ್ಯಾಪಾರಸ್ಥರು ಏನ್ ಮಾಡ್ತಾ ಇದ್ರು, ಕಾನ್ಸ್ಟಾಂಟಿನೋಪಲ್, ವೆರಿ ಇಂಪಾರ್ಟೆಂಟ್ ಟರ್ಮ್ ಇದು, ಕಾನ್ಸ್ಟಾಂಟಿನೋಪಲ್ ಅನ್ನೋ ಒಂದು ನಗರಕ್ಕೆ ತಗೊಂಡು ಹೋಗ್ತಾ ಇದ್ರು. ಯಾರು? ಅರಬ್ ಮರ್ಚೆಂಟ್ಸು, ಅರಬ್ ವ್ಯಾಪಾರಸ್ಥರು ಏಷ್ಯನ್ ಕಂಟ್ರೀಸ್ ಅಲ್ಲಿ ಸಿಗುವಂತ ಸಾಂಬಾರ್ ಪದಾರ್ಥಗಳನ್ನ ಕಾನ್ಸ್ಟಾಂಟಿನೋಪಲ್, ಈ ಕಾನ್ಸ್ಟಾಂಟಿನೋಪಲ್ ಯಾರ ವಶದಲ್ಲಿತ್ತು? ಈಸ್ಟರ್ನ್ ರೋಮನ್ ಎಂಪೈರ್, ಅಂದ್ರೆ ಬೈಜಾಂಟೈನ್ ಎಂಪೈರ್ ಅಂತನೂ ಕೂಡ ಕರೀತಾರೆ. ಇವರ ಒಂದು ಕಂಟ್ರೋಲ್ ಇತ್ತು. ಹೌದು, ಈ ಒಂದು ರೋಮನ್ ಎಂಪೈರ್ ಇದು ಏಷ್ಯನ್ ಕಂಟ್ರೀಸ್ ಆಯ್ತು. ನೆಕ್ಸ್ಟ್ ದಿ ಇಟಾಲಿಯನ್ ಮರ್ಚೆಂಟ್ಸ್ ಏನಿದ್ರಲ್ಲ, ಇವರು ಈ ಕಾನ್ಸ್ಟಾಂಟಿನೋಪಲ್ ಅಲ್ಲಿ ಅರಬ್ ಮರ್ಚೆಂಟ್ಸ್ ಬಂದು ಮಾರ್ತಾ ಇದ್ರು. ಇದನ್ನ ಅವರು ಖರೀದಿ ಮಾಡಿ ಅದನ್ನ ಯುರೋಪ್ ಕಂಟ್ರೀಸ್ ಅಲ್ಲಿ ವ್ಯಾಪಾರಕ್ಕೆ ಏನ್ ಮಾಡ್ತಾ ಇದ್ರು, ಬಳಸ್ಕೊಳ್ತಾ ಇದ್ರು. ನೋಡಿ, ಇಲ್ಲೊಂದು ನಾನು ಬೇಕಾದ್ರೆ ಡೈಗ್ರಾಮ್ ಹಾಕ್ತೀನಿ ಚಿಕ್ಕದಾಗಿ. ಅರಬ್ ಮರ್ಚೆಂಟ್ಸು ಸಾಂಬಾರು ಪದಾರ್ಥಗಳನ್ನು ಇಲ್ಲಿ ತಗೊಂಡ್ಬಂದು, ಅಂದ್ರೆ ಕಾನ್ಸ್ಟಾಂಟಿನೋಪಲ್, ಸಿ ಫಾರ್ ಕಾನ್ಸ್ಟಾಂಟಿನೋಪಲ್, ಇಲ್ಲಿಂದ ಯಾರು ಬೈ ಮಾಡ್ತಾ ಇದ್ರು? ಯುರೋಪ್ ಕಂಟ್ರೀಸ್ ಅವರು ಬೈ ಮಾಡ್ತಾ ಇದ್ರು. ಇಲ್ಲಿ ಅರಬ್ ಮರ್ಚೆಂಟ್ಸ್ ಈ ಎಲ್ಲಾ ಸಾಂಬಾರು ಪದಾರ್ಥಗಳನ್ನ ತಗೊಂಡ್ಬಂದು ಈ ಒಂದು ಮಾರ್ಕೆಟ್ ಅಲ್ಲಿ ಒಂಥರ ನಾವೆಲ್ಲ ಸಂತೆಗೆ ಹೋದಂಗೆ, ಕಾನ್ಸ್ಟಾಂಟಿನೋಪಲ್ ಅನ್ನೋ ಪ್ರದೇಶ ಏನಾಗಿತ್ತು, ಒಂದು ಕಾಮನ್ ಸೆಂಟರ್ ಆಗಿತ್ತು. ಹಾಗಾಗಿ ಕಾನ್ಸ್ಟಾಂಟಿನೋಪಲ್ ನ ಏನಂತ ಕರೀತಾ ಇದ್ರು? ಕಾನ್ಸ್ಟಾಂಟಿನೋಪಲ್ ವಾಸ್ ದಸ್ ದಿ ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಇಂಟರ್ನ್ಯಾಷನಲ್ ವ್ಯಾಪಾರಕ್ಕೆ ಹೆಸರುವಾಸಿಯಾಗಿತ್ತು. ಹಾಗಾಗಿ ಇದನ್ನ ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾ ಇದ್ರು. ಯಾವ ಒಂದು ಸಿಟಿಗೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾ ಇದ್ರು? ಕಾನ್ಸ್ಟಾಂಟಿನೋಪಲ್. ಯಾಕಂದ್ರೆ ಅರಬ್ ಮರ್ಚೆಂಟ್ಸ್ ಸಾಂಬಾರು ಪದಾರ್ಥಗಳನ್ನ ತಗೊಂಡ್ಬಂದು ಇಲ್ಲಿ ಮಾರ್ತಾ ಇದ್ರು. ಇಲ್ಲಿಂದ ಇಟಾಲಿಯನ್ ಮರ್ಚೆಂಟ್ಸ್ ತಗೊಂಡೋಗಿ ಯುರೋಪ್ ಕಂಟ್ರೀಸ್ಗೆ ಮಾರ್ತಾ ಇದ್ರು. ಹೇಗೆ? ಇಲ್ಲಿ ನೋಡಿ, ನಾನು ಮೊದಲೇ ಹೇಳಿದೆ, ಅರಬ್ ಮರ್ಚೆಂಟ್ಸ್ ಹ್ಯಾಡ್ ಗೇನ್ಡ್ ಮೊನೋಪಲಿ ಓವರ್ ದಿ ಟ್ರೇಡ್ ಇನ್ ಏಷ್ಯನ್ ಕಂಟ್ರೀಸ್. ಏಷ್ಯನ್ ಕಂಟ್ರೀಸ್ ಅಲ್ಲಿ ಸಿಗುವಂತ ಎಲ್ಲಾ ಸಾಂಬಾರು ಪದಾರ್ಥಗಳನ್ನ ಯಾರು ಬೈ ಮಾಡಿ ತಮ್ಮ ಕಂಟ್ರೋಲ್ ಇಟ್ಕೊಂಡಿದ್ರು? ಅರಬ್ ಮರ್ಚೆಂಟ್ಸ್ ಕಂಟ್ರೋಲ್, ಹಿಡಿತವನ್ನು ಸಾಧಿಸಿದ್ರು. ಅದೇ ತರ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಇಟಾಲಿಯನ್ಸ್ ಏನ್ ಮಾಡಿದ್ರು? ವ್ಯಾಪಾರದಲ್ಲಿ ಹಿಡಿತವನ್ನು ಸಾಧಿಸಿದ್ರು.
ಇವ್ರೇನ್ ಮಾಡ್ತಾ ಇದ್ರು, ಕಾನ್ಸ್ಟಾಂಟಿನೋಪಲ್ಗೆ ಬರ್ತಾ ಇದ್ರು, ಇಲ್ಲಿಂದ ಬೈ ಮಾಡ್ಕೊಂಡು ಹೋಗ್ತಾ ಇದ್ರು. ಇಲ್ಲಿಗೆ ಗೂಡ್ಸ್ ಅನ್ನ ಯಾರು ಪ್ರೊವೈಡ್ ಮಾಡ್ತಾ ಇದ್ರು, ಅರಬ್ ಮರ್ಚೆಂಟ್ಸ್. ಏಷ್ಯನ್ ಕಂಟ್ರೀಸ್ ಅಲ್ಲಿ ಅರಬ್ಸ್ ಕಂಟ್ರೋಲ್ ನ ಸಾಧಿಸಿದ್ರೆ, ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಇಟಾಲಿಯನ್ ಟ್ರೇಡರ್ಸ್ ಏನ್ ಮಾಡಿದ್ರು, ಕಂಟ್ರೋಲ್ ಅನ್ನ ಸಾಧಿಸಿದ್ರು. ಹಾಗಾಗಿ ದ ಮರ್ಚೆಂಡೈಸ್ ಫ್ರಮ್ ಏಷ್ಯಾ ಬ್ರಾಟ್ ಗುಡ್ ಪ್ರಾಫಿಟ್ಸ್ ಟು ಇಟಾಲಿಯನ್ ಮರ್ಚೆಂಟ್ಸ್. ಸೊ ಏಷ್ಯಾದಿಂದ ಬಂದಂತ ಸರಕುಗಳಿಂದ ಇಟಾಲಿಯನ್ ವ್ಯಾಪಾರಸ್ಥರಿಗೆ ಒಳ್ಳೆ ಒಂದು ಲಾಭವನ್ನು ಸಿಗ್ತಾ ಇತ್ತು. ಪಾಪ ಚೆನ್ನಾಗಿ ನಡೀತಾ ಇತ್ತು ವ್ಯಾಪಾರ. ಇಲ್ಲಿ ನೋಡಿ, ಇದನ್ನು ನಾನು ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ಲಿ ಅಂತ. ಭಾರತ ಮತ್ತು ಯುರೋಪಿನ ನಡುವೆ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳು ಏರ್ಪಟ್ಟಿದ್ದು ಹೇಳಿದ್ದೀನಿ. ಸೊ ಯಾಕೆ ಇತ್ತು ಅಂದ್ರೆ, ಪ್ರಮುಖವಾಗಿ ಭಾರತದ ಸಾಂಬಾರು ಪದಾರ್ಥಗಳಾದ ಮೆಣಸು, ಜೀರಿಗೆ, ದಾಲ್ಚಿನ್ನಿ, ಏಲಕ್ಕಿ, ಶುಂಠಿ ಮುಂತಾದ ಉತ್ಪನ್ನಗಳಿಗೆ ಯುರೋಪಿನಲ್ಲಿ ಅಪಾರ ಪ್ರಮಾಣದ ಬೇಡಿಕೆ ಇತ್ತು. ಈ ಸಂಬಂಧ ಎಲ್ಲಿವರೆಗೂ ಇತ್ತು, ಮಧ್ಯಕಾಲದಲ್ಲಿಯೂ ಕೂಡ ಯುರೋಪ್, ಭಾರತ ಮತ್ತು ಇತರ ಏಷ್ಯಾದ ದೇಶಗಳ ನಡುವೆ ವ್ಯಾಪಾರ ಮುಂದುವರಿಯಿತು. ಸೊ ಏಷ್ಯಾದ ಸರಕುಗಳನ್ನ ಯಾರು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು, ಅರಬ್ನ ಮರ್ಚೆಂಟ್ಸ್, ಅರಬ್ ವರ್ತಕರು. ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು, ರೋಮನ್, ಈ ಬೈಜಾಂಟಿಯಂ ಎಂಪೈರ್ ನ ಕಂಟ್ರೋಲ್ ಇದ್ದಂತ ಕಾನ್ಸ್ಟಾಂಟಿನೋಪಲ್, ಬೈಜಾಂಟಿಯಂ ಎಂಪೈರ್ ನ ಕ್ಯಾಪಿಟಲ್ ಸಿಟಿ ಆದಂತ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸ್ತಾ ಇದ್ರು. ಅಲ್ಲಿಂದ ಏನ್ ಮಾಡ್ತಾ ಇದ್ರು, ಇಟಲಿಯವರು, ಇದು ಕೂಡ ರೋಮನ್ ಸಾಮ್ರಾಜ್ಯದ ಭಾಗ ಆಗಿತ್ತು, ಅವುಗಳನ್ನ ಕೊಂಡು ಯುರೋಪಿನ ಬೇರೆ ದೇಶಗಳಿಗೆ ಮಾರ್ತಾ ಇದ್ರು. ಹೀಗೆ ಕಾನ್ಸ್ಟಾಂಟಿನೋಪಲ್ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗುವ ಮೂಲಕ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲಂತೆ ಏನಾಗಿತ್ತು, ಫೇಮಸ್ ಆಗಿತ್ತು. ಸೊ ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬರು ಏಕಸ್ವಾಮ್ಯ, ಮೊನೋಪಾಲಿ ಅಂದ್ರೆ ಕಂಟ್ರೋಲ್ ಸಾಧಿಸಿದರೆ, ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟಲಿ ವರ್ತಕರು ಕಂಟ್ರೋಲ್ ಅನ್ನು ಸಾಧಿಸಿದ್ರು. ಹಾಗಾಗಿ ಇವರಿಬ್ಬರ ನಡುವೆ ಒಳ್ಳೆ ವ್ಯಾಪಾರ ನಡೀತಾ ಇತ್ತು, ವ್ಯಾಪಾರ ಲಾಭವನ್ನ ತಂದು ಕೊಡ್ತಾ ಇತ್ತು. ಇಲ್ಲೇನಾಗುತ್ತೆ, ಸಡನ್ ಆಗಿ ಇನ್ ದಿ ಇಯರ್ 1453 ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್. ಸೊ ಕಾನ್ಸ್ಟಾಂಟಿನೋಪಲ್ ಮುಖಾಂತರ ಯುರೋಪ್ ಮತ್ತೆ ಏಷ್ಯನ್ ಕಂಟ್ರೀಸ್ ಮುಖಾಂತರ ವ್ಯಾಪಾರ ನಡೀತಾ ಇತ್ತು ಅಂತ ನಾನು ಮೊದಲೇ ಹೇಳಿದ್ದೆ. ದಿ ಟ್ರೇಡ್ ಅಂಡ್ ಕಾಮರ್ಸ್ ಬಿಟ್ವೀನ್ ಯುರೋಪ್ ಅಂಡ್ ಏಷ್ಯಾ ವಾಸ್ ಕ್ಯಾರಿಡ್ ಔಟ್ ಆನ್ ಎ ಪ್ಲೇಸ್ ಥ್ರೂ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್. ಕಾನ್ಸ್ಟಾಂಟಿನೋಪಲ್ ನ ಮುಖಾಂತರ ಏನಾಗ್ತಾ ಇತ್ತು, ವ್ಯಾಪಾರ ನಡೀತಾ ಇತ್ತು. ಕಾನ್ಸ್ಟಾಂಟಿನೋಪಲ್ ಬೈಜಾಂಟಿಯಂ ಎಂಪೈರ್, ರೋಮನ್ ಕಂಟ್ರೋಲ್ ಇತ್ತು. ಇಲ್ಲಿಗೆ ಅರಬ್ ಮರ್ಚೆಂಟ್ಸ್ ಸಾಂಬಾರ್ ಪದಾರ್ಥಗಳನ್ನ ತಗೊಂಡ್ಬಂದು ಮಾರ್ತಾ ಇದ್ರು. ಇದನ್ನ ಬೈ ಮಾಡ್ತಾ ಇದ್ದಿದ್ದು ಯಾರು, ಇಟಾಲಿಯನ್ ಮರ್ಚೆಂಟ್ಸ್. ತಗೊಂಡೋಗಿ ಯುರೋಪ್ ಅನ್ನ ಬೇರೆ ಕಂಟ್ರಿಗಳಿಗೆ ಮಾರ್ತಾ ಇದ್ರು, ಲಾಭದಾಯಕವಾಗಿತ್ತು. ಬಟ್ ಇಲ್ಲಿ 1453 ಅಲ್ಲಿ ಸಿನಾರಿಯೋ ಚೇಂಜ್ ಆಗ್ಬಿಡುತ್ತೆ. ಈ ಬೈಜಾಂಟಿಯಂ ಎಂಪೈರ್ ನ ಕಂಟ್ರೋಲ್ ಇದ್ದಂತ ಕಾನ್ಸ್ಟಾಂಟಿನೋಪಲ್ ಅನ್ನ ಆಟೋಮನ್ ಟರ್ಕ್ಸ್ 1453 ಅಲ್ಲಿ ಆಟೋಮನ್ ಟರ್ಕ್ಸ್ ಈ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್ ನ ವಶಪಡಿಸ್ಕೊಂಡ್ಬಿಡ್ತಾರೆ. ಇದನ್ನೇ ನಾವು ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್ ಅಂತ ಕರಿತೀವಿ. 1453 ಅಲ್ಲಿ ಕಾನ್ಸ್ಟಾಂಟಿನೋಪಲ್ ಯಾರ ವಶಕ್ಕೆ ಒಳಪಡುತ್ತೆ, ಆಟೋಮನ್ ಟರ್ಕರ ವಶಕ್ಕೆ ಒಳಪಡುತ್ತೆ. ಆಟೋಮನ್ ಟರ್ಕ್ಸ್ ಈ ಸಿಟಿನ ಕ್ಯಾಪ್ಚರ್ ಮಾಡ್ಕೊಂಡ್ಮೇಲೆ ಆಸ್ ಅ ರಿಸಲ್ಟ್ ಆಲ್ ದಿ ಟ್ರೇಡ್ಸ್, ಆ ಸಿಟಿ ಮುಖಾಂತರ ಕನೆಕ್ಟ್ ಆದಂತ ವ್ಯಾಪಾರ ರಸ್ತೆಗಳೇನಿದ್ವಲ್ಲ, ಆಲ್ ದಿ ಟ್ರೇಡ್ ರೂಟ್ಸ್ ಕನೆಕ್ಟೆಡ್ ದ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್ ಕೇಮ್ ಅಂಡರ್ ದಿ ಕಂಟ್ರೋಲ್ ಆಫ್ ಟರ್ಕ್ಸ್. ಇದು ನಿಜ ಅಲ್ವಾ? ಸೊ ಯಾವಾಗ ಟರ್ಕ್ಸ್ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡ್ರು, ಕಾನ್ಸ್ಟಾಂಟಿನೋಪಲ್ಗೆ ಕನೆಕ್ಟ್ ಮಾಡ್ತಂತ ಎಲ್ಲಾ ವ್ಯಾಪಾರ ಸಂಬಂಧಗಳು, ಆಮೇಲೆ ಎಲ್ಲ ವ್ಯಾಪಾರ ರಸ್ತೆಗಳು ಆಟೋಮನ್ ಟರ್ಕ್ಸ್ರ ಆಳ್ವಿಕೆಗೆ ಒಳಪಡುತ್ತೆ. ಹಾಗಾಗಿ ಈ ಟರ್ಕ್ಸ್ ಏನ್ ಮಾಡ್ತಾರೆ, ದಿ ಟರ್ಕ್ಸ್ ಸ್ಟಾರ್ಟೆಡ್ ಲಿವಿಂಗ್ ಟೂ ಮೆನಿ ಟ್ಯಾಕ್ಸಸ್ ಆನ್ ದಿ ಗೂಡ್ಸ್. ಈ ಕಾನ್ಸ್ಟಾಂಟಿನೋಪಲ್ ಮುಖಾಂತರ ಪಾಸ್ ಆಗ್ತಾ ಇದ್ದಂತ ಎಲ್ಲಾ ರೂಟ್ಸ್ ಗಳ ಮೇಲೆ, ಸರಕುಗಳ ಮೇಲೆ ಏನ್ ಮಾಡ್ತಾ ಇದ್ರು, ಹೆಚ್ಚಾದ ತೆರಿಗೆನ ವಿಧಿಸೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಆಸ್ ಅ ರಿಸಲ್ಟ್ ಟ್ರೇಡ್ ಬಿಕೇಮ್ ಅನ್ಪ್ರಾಫಿಟೇಬಲ್. ಮೊದಲಿಗೆ ಲಾಭದಾಯಕವಾಗಿ ನಡೀತಾ ಇದ್ದಂತ ವ್ಯಾಪಾರ ಏನಾಗುತ್ತೆ, ಲಾಭ ತಂದು ಕೊಡ್ತಾ ಇರಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಸ್ಪೇನ್ ಮತ್ತೆ ಪೋರ್ಚುಗಲ್ ಮತ್ತೆ ಅದರ್ ಕಂಟ್ರೀಸ್ ಅವರು ವರ್ ಅಟೆಂಪ್ಟಿಂಗ್ ಟು ಬ್ರೇಕ್ ಮೊನೋಪೊಲಿ ಆಫ್ ಇಟಾಲಿಯನ್ ಟ್ರೇಡರ್ಸ್. ಇನ್ನೊಂದೆಡೆ ಯುರೋಪಲ್ಲಿದ್ದಂತ ಬೇರೆ ಕಂಟ್ರಿ ಅವರು ಬರೀ ಇಟಾಲಿಯನ್ಸ್ ಮಾತ್ರ ವ್ಯಾಪಾರ ಮಾಡ್ಬೇಕಾದ್ರೆ ನಾವು ಕೂಡ ವ್ಯಾಪಾರ ಮಾಡ್ತೀವಿ ಅಂತ ಅವರು ಕೂಡ ಪೈಪೋಟಿಗೆ ಬಿದ್ದಿದ್ರು. ಹಾಗಾಗಿ ಅವ್ರೇನ್ ಮಾಡ್ತಾರೆ, ದೇ ಸ್ಟಾರ್ಟೆಡ್, ಈ ಕಾನ್ಸ್ಟಾಂಟಿನೋಪಲ್ ನ ಮುಖಾಂತರ ಅಂತೂ ಹೋಗಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಹೆಚ್ಚಾಗಿ ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗುತ್ತೆ. ಹಾಗಾಗಿ ಬೇರೆ ಮಾರ್ಗವನ್ನ ಏನಾದ್ರೂ ಮಾಡಿ ಫೈಂಡ್ ಔಟ್ ಮಾಡ್ಬೇಕು ಅಂತ ಅವ್ರೇನ್ ಮಾಡ್ತಾರೆ, ಅಲ್ಲಿರುವಂತ ನಾವಿಕರಿಗೆ, ಯುರೋಪಿಯನ್ ಕಂಟ್ರೀಸ್ ಅಲ್ಲಿರುವಂತ ನಾವಿಕರಿಗೆ ಒಂದು ಹೊಸ
ಜಲಮಾರ್ಗವನ್ನು ಕಂಡುಹಿಡಿಬೇಕು ಭಾರತಕ್ಕೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಉತ್ತೇಜನ ಕೊಡ್ತಾರೆ. ಆ ಉತ್ತೇಜನ ಕೊಡಬೇಕಾದ್ರೆ ದಿ ಇನ್ವೆನ್ಷನ್ ಆಫ್ ಕಂಪಾಸ್ ಅಂದ್ರೆ ಡೈರೆಕ್ಷನ್ ತೋರಿಸೋದು, ಆಸ್ಟ್ರೋಲೆಪ್ಸ್, ಗನ್ ಪೌಡರು, ಇವೆಲ್ಲ ಭಾರತಕ್ಕೆ ಒಂದು ಹೊಸ ಜಲಮಾರ್ಗ ಕಂಡುಹಿಡಿಯೋದಕ್ಕೆ ಏನ್ ಕೊಡ್ತವೆ, ಒಂದು ಹೊಸ ನಾಂದಿಯನ್ನ ಹಾಡ್ತವೆ. ಕಾನ್ಸ್ಟಾಂಟಿನೋಪಲ್ನ ಪತನ ಆದ್ಮೇಲೆ ಯುರೋಪಿಯನ್ ಕಂಟ್ರೀಸ್ಗಳು ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಹೇಗಾದ್ರೂ ಮಾಡಿ ಕಂಡುಹಿಡಿಬೇಕು ಅಂತ ಪಣ ತೊಡ್ತವೆ. ಯಾವ ಇಯರ್ ಅಲ್ಲಿ ಕಾನ್ಸ್ಟಾಂಟಿನೋಪಲ್ ವಶಪಡಿಸ್ತು? 1453. ಯಾರಿಂದ? ಆಟೋಮನ್ ಟರ್ಕ್ಸ್ ಇಂದ. ಸೊ ಇದನ್ನ ನೋಡಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಕಾನ್ಸ್ಟಾಂಟಿನೋಪಲ್ ನಗರದ ವಶ. ಏಷ್ಯಾ ಮತ್ತೆ ಯುರೋಪ್ ಕಂಟ್ರಿಗಳ ನಡುವೆ ವ್ಯಾಪಾರ ಎಲ್ಲಿ ನಡೀತಾ ಇತ್ತು? ಕಾನ್ಸ್ಟಾಂಟಿನೋಪಲ್ ನಡೀತಾ ಇತ್ತು. 1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಂತಾರೆ. ಇದರಿಂದಾಗಿ ಆ ನಗರವನ್ನ ಸಂಧಿಸುವ ಎಲ್ಲಾ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಬರುತ್ತೆ. ಹೊಸದಾಗಿ ಸಿಕ್ಕ ಅವಕಾಶದಿಂದ ಟರ್ಕರು ಈ ಮಾರ್ಗದ ವ್ಯಾಪಾರ ಮೇಲೆ ತೀವ್ರತರದ ತೆರಿಗೆಗಳನ್ನ ವಿಧಿಸ್ತಾರೆ, ಟ್ಯಾಕ್ಸ್ ನ ಇಂಪೋಸ್ ಮಾಡ್ತಾರೆ. ಅದರ ಪರಿಣಾಮವಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರ ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. ಇದೇ ವೇಳೆ ಇಟಲಿಯ ವರ್ತಕರ ಏಕಸಾಮ್ಯವನ್ನ ಇವರೇನ್ ಕಂಟ್ರೋಲ್ ಹೊಂದಿದ್ರು ಯುರೋಪ್ ಅಲ್ಲಿ, ಅದನ್ನ ಮುರಿಯೋದಕ್ಕೆ ಸ್ಪೇನು, ಪೋರ್ಚುಗಲ್ ಮೊದಲಾದ ಯುರೋಪಿನ ದೇಶಗಳ ರಾಜರು ಹೊಸ ಸಮುದ್ರ ಮಾರ್ಗವನ್ನ ಕಂಡುಹಿಡಿದು ಇಟಲಿಯವರು ಏನ್ ಮಾಡಿದ್ದಾರೆ, ಕಂಟ್ರೋಲ್ ತಗೊಂಡಿದ್ದಾರೆ. ನಾವು ಕೂಡ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯೋದ್ರ ಮುಖಾಂತರ ಆ ಒಂದು ಕಂಟ್ರೋಲ್ ನಮ್ಮ ಕೈಗೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಹಸಿ ನಾವಿಕರನ್ನ ಪ್ರೋತ್ಸಾಹ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಪೂರಕವಾಗಿ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ಆಸ್ಟ್ರೋಲೇಬ್ ಅಂದ್ರೆ ನಕ್ಷತ್ರ ಉನ್ನತಿ ಮಾಪನ, ಸಿಡಿ ಮತ್ತು ಮೊದಲಾದಗಳೆಲ್ಲ ನೆರವಿಗೆ ಬರುತ್ತೆ. ಇದು ಕಾನ್ಸ್ಟಾಂಟಿನೋಪಲ್ ನಗರದ ಬಗ್ಗೆ ಏನಾಯ್ತು, ಕಾನ್ಸ್ಟಾಂಟಿನೋಪಲ್ನ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್. ಇದಿಷ್ಟು ನಿಮಗೆ ಗೊತ್ತಿರಲಿ. ಇಂಟ್ರೊಡಕ್ಷನ್ ಆಯ್ತು, ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್. ಮುಂದಿನ ವಿಡಿಯೋಲಿ ನಾವು ರಿಮೈನಿಂಗ್ ಪಾರ್ಟ್ ಅನ್ನು ಡಿಸ್ಕಷನ್ ಮಾಡೋದು ಸ್ನೇಹಿತರೆ. ಟೇಕ್ ಕೇರ್, ಥ್ಯಾಂಕ್ ಯು.